ನಿಮ್ಮೆಲ್ಲರಿಗೂ ಕುಶಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಕ್ಲಾಸಿನಲ್ಲಿ ನಾವು 6ನೇ ತರಗತಿಯ ದೊಡ್ಡವರ ದಾರಿ ಪಾಠದಲ್ಲಿ ರಾಜೇಂದ್ರ ಪ್ರಸಾದ್ ರವರ ಬಗ್ಗೆ ತಿಳ್ಕೊಂಡಿದ್ದೀವಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರ ಬಗ್ಗೆ. ಈಗ ಡಾಕ್ಟರ್ ಜಾಕೀರ್ ಹುಸೇನ್ ರವರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಜಾಕೀರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಡಾಕ್ಟರ್ ಜಾಕೀರ್ ಹುಸೇನ್ ರವರು ಏನಾಗಿದ್ದರು, ಭಾರತೀಯ ಶಿಕ್ಷಣದ ಅಭಿವೃದ್ಧಿಗಾಗಿ ಮತ್ತು ಸುಧಾರಣೆಗಾಗಿ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಭಾರತಕ್ಕೆ ಸ್ವತಂತ್ರ ಬಂದ ಬಳಿಕ ಅಂದರೆ ಸ್ವತಂತ್ರ ಬಂದ ಆದಮೇಲೆ ಬಿಹಾರದ ರಾಜ್ಯಪಾಲರಾಗಿ ಮಾಡಿದ್ದಾರೆ. ಭಾರತದ ಉಪರಾಷ್ಟ್ರಪತಿಗಳಾಗಿ ಮತ್ತು ಅನಂತರ ರಾಷ್ಟ್ರಪತಿಗಳಾಗಿ ಇವರು ದುಡಿತಾರೆ. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾರೆ. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಅವರು ಏನು ಕ್ಷೇತ್ರವಾಗಿತ್ತು ಅಂದರೆ ಶಿಕ್ಷಣ ಜಾಕೀರ್ ಹುಸೇನರ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಯಾವುದು? ದೆಹಲಿಯ ಜಾಮಿಯಾ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ ದೆಹಲಿಯ ಜಾಮಿಯಾ ಎಂಬ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ. ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನರು. ಅದರ ಸ್ಥಾಪಕರು ಯಾರು ಅಂದರೆ ಡಾಕ್ಟರ್ ಜಾಕೀರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾನಿಲಯದಲ್ಲೇ ಕಳೆದರೆನ್ನಬಹುದು. ಅಂದರೆ ಅವರು ತಮ್ಮ ಜೀವನದ ಜಾಸ್ತಿ ದಿನ ಆ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಡಾಕ್ಟರ್ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡಿದ್ದರು. ಅಂದರೆ ಶಿಸ್ತುಗೆ ಮತ್ತು ಶುಚಿಗೆ, ನೀಟಾಗಿರೋದಕ್ಕೆ ಅದಕ್ಕೆ ಮಹತ್ವವನ್ನು ಕೊಟ್ಟಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು. ಎಲ್ಲ ಮಕ್ಕಳು ಏನು ಮಾಡಬೇಕು? ಶುಚಿಯಾಗಿ ನೀಟಾಗಿ ಬಟ್ಟೆಗಳನ್ನ ಹಾಕ್ಕೊಂಡು ಕಾಲೇಜಿಗೆ ಬರಬೇಕಾಗುತ್ತೆ. ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು. ಕಾಲಿಗೆ ಏನು ಹಾಕಿರಬೇಕು? ಬೂಟ್ ಹಾಕಿರಬೇಕು. ಅದಕ್ಕೆ ಪಾಲಿಷ್ ಕೂಡ ಮಾಡಿರಬೇಕು ಅಂತ ಹೇಳಿರ್ತಾರೆ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳುವುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಆದರೆ ಎಷ್ಟೋ ಮಕ್ಕಳು ಬೂಟ್ ಹಾಕ್ಕೊಳ್ತಿರ್ಲಿಲ್ಲ. ಅಂದರೆ ಸರಿಯಾಗಿ ಅವ್ರು ಹೇಳಿದ್ದ ಶಿಸ್ತನ್ನು ಪಾಟಿಸ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಇದರಿಂದ ಏನಾಗ್ತಿತ್ತು? ಶಿಸ್ತಿಗೆ ಭಂಗ ಆಗ್ತಾಯಿತ್ತು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡ್ರು. ವಿದ್ಯಾರ್ಥಿಗಳಿಗೆ ಒಂದು ಬುದ್ಧಿ ಕಲಿಸೋದಕ್ಕೆ ಅವರೇ ಒಂದು ದಾರಿಯನ್ನು ಕಂಡುಕೊಂಡ್ರು. ಒಂದು ದಿನ ಏನು ಮಾಡಿದ್ರು ಅಂದರೆ ನೋಡೋಣ. ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಒಂದು ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬರುತ್ತೆ. ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ. ಕುಲಪತಿಗಳು ಏನು ಮಾಡಿದ್ರು? ಕೈಯಲ್ಲಿ ಪಾಲಿಷ್ ಡಬ್ಬಿ ಮತ್ತು ಬ್ರಷ್ ಹಿಡಿದು ಕುಳಿತಿದ್ರು. ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಅವ್ರ ವರ್ತನೆಗೆ ಏನು ಮಾಡಿದ್ರು? ಅವರೇ ನಾಚಿಕೊಂಡ್ರು. ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡೂ ಆಗಿತ್ತು. ಒಂದಿಬ್ಬರು ಏನು ಮಾಡಿದ್ರು? ಪಾಲಿಷ್ ಹಾಕಿಸ್ಕೊಂಡು ಕೂಡ ಆಗಿತ್ತಂತೆ. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಷ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದ್ರು. ಆವತ್ತಿಂದ ಏನು ಮಾಡಿದ್ರು? ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗಿ ಅವರೇ ನೀಟಾಗಿ ಬಟ್ಟೆನ ಹಾಕ್ಕೊಂಡು ಬೂಟುಗಳಿಗೆ ಪಾಲಿಷ್ ಮಾಡಿಕೊಂಡು ಕಾಲೇಜಿಗೆ ಬರ್ತಾಯಿದ್ರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಇದೇನಾಯಿತು?
ಮಕ್ಕಳ ಬಾಳ್ನಲ್ಲಿ ಏನಾಯಿತು, ಇದು ಶಿಸ್ತು ಬೆಳೆಸುವಂಥ ಒಂದು ದಾರಿ ಆಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ಶಿಸ್ತನ್ನು ನಾವು ನಡೆಸ್ಕೊಂಡು ಹೋಗಬೇಕು ಅಂತ ಇದು ಜಾಕೀರ್ ಹುಸೇನರ ಆದೇಶ ಆಗಿತ್ತು. ಇಲ್ಲಿ ವಿವರ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ. ಜನಕ ಮಹಾರಾಜ ಅಂದರೆ ಮಿಥಿಲೆಯ ರಾಜ, ಅಂದರೆ ಸೀತೆಯ ತಂದೆಯನ್ನು ಏನಂತಾರೆ, ಜನಕ ಮಹಾರಾಜ ಅಂತಾರೆ. ತಾಳ್ಮೆಗೇಡು ಅಂದರೆ ಸಹನೆಯನ್ನು ಕಳೆದುಕೊಳ್ಳೋದು, ಅಂದರೆ ತಾಳ್ಮೆಯನ್ನು ಕಳೆದುಕೊಳ್ಳೋದು, ಕೋಪ ಬೇಗ ಬರುತ್ತಲ್ಲ ಅಂಥವ್ರಿಗೆ ತಾಳ್ಮೆಗೆಡಬೇಡ ಅಂತ ಹೇಳ್ತಾರೆ. ಸಂಸ್ಕೃತಿ ದೇಶದ ನಾಗರಿಕತೆಯ ಸಾರ, ರಾಷ್ಟ್ರೀಯ ಸಂಸ್ಕಾರ. ಸಂಸ್ಕೃತಿ ಅಂದರೆ ನಮ್ಮ ರಾಷ್ಟ್ರೀಯ ಸಂಸ್ಕಾರ ಅದು. ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ, ರಾಜ್ಯದ ಪ್ರಥಮ ಪ್ರಜೆ. ವಿಶ್ವವಿದ್ಯಾಲಯ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ, ವಿಶ್ವವಿದ್ಯಾಲಯ. ಕುಲಪತಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ. ಕಾರ್ಯಕ್ಷೇತ್ರ ಅಂದರೆ ಕಾರ್ಯರಂಗ, ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ, ಕಾರ್ಯಕ್ಷೇತ್ರ. ಪಾಲಿಶ್ ಅಂದರೆ ಹೊಳಪು ಬರುವಂತೆ ಮಾಡುವಿಕೆ. ಬುದ್ಧಿ ಕಲಿಸು ಅಂದರೆ ತಿಳುವಳಿಕೆಯನ್ನುಂಟು ಮಾಡು, ಇಲ್ಲ ಸರಿಯಾದ ದಾರಿಗೆ ತರು. ಇದು ಇವತ್ತಿಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠವನ್ನು, ಗಂಧರ್ವ ಸೇನಾ ಪಾಠವನ್ನು ನಾವು ಮುಂದುವರಿಸೋಣ.